ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ಒಂದು ವಾಕ್ಯ ನಾವು ಓದಿಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯ. ನೀನು ಹೋಗುವಾಗಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ನೀನು ಹೋಗುವಾಗಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಯಾರೆಲ್ಲ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ಯಾರೆಲ್ಲ ಯೇಸು ಸ್ವಾಮಿನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಸತ್ಯವೇದವನ್ನು ಓದ್ತಾರೆ, ದೇವರ ವಾಕ್ಯನ ಧ್ಯಾನಿಸಿ ಅದನ್ನು ಅನುಸರಿಸಿ ನಡೀತಾರೆ, ಯಾರೆಲ್ಲ ಯೇಸು ಸ್ವಾಮಿಗಾಗಿ ಈ ಲೋಕದಲ್ಲಿ ಭೂಮಿ ಮೇಲೆ ಎಲ್ಲ ಕಡೆಗಳಲ್ಲಿ ಅಲ್ವಾ ಯೇಸುವನ್ನ ನಂಬಿ ಅವ್ರ ರಕ್ತದಲ್ಲಿ ತೊಳೆಯಲ್ಪಟ್ಟು ಅವ್ರ ಮಾರ್ಗಗಳಲ್ಲಿ ಪರಿಶುದ್ಧವಾಗಿ ಯಾರೆಲ್ಲ ಜೀವಿಸ್ತಾರೋ ಅವರೆಲ್ಲರಿಗೂ ದೇವರು ಅವ್ರನ್ನ ಕಾಯೋಕ್ಕೆ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿರ್ತಾನೆ. ಎಲ್ಲರಿಗೂ ಕೊಡೋದಿಲ್ಲ, ಆದರೆ ಯಾರೆಲ್ಲ ಯೇಸುನ ನಂಬಿ ಸತ್ಯದಿಂದಲೂ ನೀತಿಯಿಂದಲೂ ಪರಿಶುದ್ಧದಿಂದಲೂ ಒಂದು ಒಳ್ಳೆ ರೀತಿಯಾಗಿ ಯಾರೆಲ್ಲ ಯೇಸು ಸ್ವಾಮಿನ ನಂಬಿ ಅವ್ರಿಗಾಗಿ ಅವ್ರ ಮಾರ್ಗಗಳಲ್ಲಿ ಯಾರೆಲ್ಲ ಜೀವಿಸ್ತಾರೋ ಅವರಿಗೆ ಪ್ರತಿಯೊಬ್ಬರಿಗೂ ದೇವ್ರು ಏನು ಮಾಡ್ತಾರೆ, ತಮ್ಮ ದೂತರುಗಳನ್ನ ಕಳಿಸಿ ದೇವ್ರವ್ರನ್ನ ಕಾಯ್ತಾನಂತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಹೋಗುವಾಗಲ್ಲ ಆತನು ನಿನ್ನ ವಿಷಯದಲ್ಲಿ. ಅಂದರೆ ನೀವು ಈ ಭೂಮಿ ಮೇಲೆ ಈ ಲೋಕದಲ್ಲಿ ಅಲ್ವಾ ಇರುವಂಥ ಎಲ್ಲ ಕಡೆಗಳಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತೀರಾ? ಮನೆಯಲ್ಲೇ ಕೂತ್ಕೊಂಡಿರ್ತೀರಾ? ಯಾರು ಮನೆಯಲ್ಲೇ ಕೂತ್ಕೊಂಡಿರಲ್ಲ. ಬೆಳಗ್ಗೆ ಎದ್ರೆ ನಿಮ್ಮ ಕೆಲಸಗಳಿಗೆ ಹೋಗ್ತೀರಾ ಅಲ್ವಾ. ಅನೇಕರು ವ್ಯಾಪಾರಗಳಿಗೆ ಹೋಗ್ತಾರೆ, ಅನೇಕರು ಬಿಸ್ನೆಸ್ಗಳು ಮಾಡೋಕೆ ಹೋಗ್ತಾರೆ, ಅನೇಕರು ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜುಗಳಿಗೆ ಹೋಗ್ತಾರೆ ಅಲ್ವಾ. ಅನೇಕರು ಎಷ್ಟೋ ಒಂದು ರೀತಿಯಾದ ಪ್ರಯಾಣಗಳಲ್ಲಿ ಅಲ್ವಾ ಈ ರೀತಿಯಾಗಿ ಜನಗಳು ಮುಂದುವರಿತಾ ಇರ್ತಾರೆ. ಆದರೆ ಹೋಗುವ ಎಲ್ಲ ಕಡೆಗಳಲ್ಲಿ ಎಷ್ಟೋ ಆಪತ್ತುಗಳು ಬರ್ತಾವೆ. ಆದರೆ ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ಜನ ಇವತ್ತು ಆಪತ್ತುಗಳಲ್ಲಿ ಸಿಲುಕಿಕೊಂಡು ಎಷ್ಟೋ ಜನ ಅಳಿದು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಯಾರೆಲ್ಲ ಎಲ್ಲ ಕಡೆಗಳಲ್ಲಿ ಯಾರೆಲ್ಲ ಪ್ರಯಾಣ ಬೆಳೆಸ್ತಾರೆ, ಯಾರೆಲ್ಲ ಅವರವರ ಕಾರ್ಯಗಳ ಮೇಲೆ ಯಾರೆಲ್ಲ ಹೋಗ್ತಾರೋ ಅವ್ರನ್ನ ಕಾಯೋಕೆ ದೇವ್ರು ಏನು ಮಾಡ್ತಾರೆ, ತನ್ನ ದೂತರುಗಳನ್ನ ಕಳಿಸಿ ಅವ್ರನ್ನ ಭದ್ರವಾಗಿ ರಕ್ಷಿಸಿ ಕಾಯಲು ದೇವನು ಶಕ್ತನಾಗಿರ್ತಾನೆ. ಹಾಗಾಗಿ ಯಾರಿಗೆ ಈ ಭಾಗ್ಯ ಈ ಆಶೀರ್ವಾದ ಅಂದರೆ ಯೇಸುವನ್ನು ನಂಬಿರೋರಿಗೆ ಮಾತ್ರನೇ. ಯಾರೆಲ್ಲ ಯೇಸು ಸ್ವಾಮಿನ ನಂಬಿರಲ್ಲ, ಅವ್ರ ಮಾರ್ಗದಲ್ಲಿ ನಡೆಯಲ್ಲ ಅಲ್ವಾ, ಈ ಲೌಕಿಕವಾದ ಸಾಂಘ್ಯ ಸಂಪ್ರದಾಯದಲ್ಲಿರ್ಬೋದು, ಮೂಢನಂಬಿಕೆಗಳಲ್ಲಿರ್ಬೋದು, ಪಾಪಗಳಲ್ಲಿರ್ಬೋದು, ಅವರವರ ಇಷ್ಟ ರೀತಿಯಾಗಿ ಜೀವಿಸುವಂಥ ಜನರು ತುಂಬ ಜನ ಇರ್ತಾರೆ. ಆದರೆ ಅವ್ರನ್ನೆಲ್ಲ ದೇವರು ಕಾಯೋಕ್ಕೆ ಸಾಧ್ಯನೇ ಇರಲ್ಲ. ಯಾರೆಲ್ಲ ಯೇಸು ಸ್ವಾಮಿನಲ್ಲಿ ಇರ್ತಾರೋ ಅವ್ರನ್ನ ಮಾತ್ರನೇ ಯೇಸು ಅವ್ರನ್ನ ಕಾಯಲು ದೂತರನ್ನ ಕಳಿಸಿ ಅವ್ರಿಗೆ ದೇವ್ರು ರಕ್ಷಣೆ ಕೊಡ್ತಾರೆ. ಆ ದೂತರು ಅವರು ಯಾವಾಗಲೂ ನಿಮ್ಮ ಸಂಗಡನೇ ಇರ್ತಾರೆ. ನೀವು ಎಲ್ಲಿ ಹೋಗ್ತೀರಾ, ಬೆಳಗಿನ ಜಾವ, ಮಧ್ಯಾಹ್ನ ಸಮಯ, ಸಂಜೆ, ಮಧ್ಯರಾತ್ರಿ, ನೀವು ಹೋಗುವ ಎಲ್ಲ ಪ್ರಯಾಣಗಳಲ್ಲಿ, ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಆ ದೇವದೂತರು ನಿಮ್ಮ ಹಿಂದೆನೇ ಬರ್ತಾನೆ ಇರ್ತಾರೆ. ಅವರ ಕೈಗಳಲ್ಲಿ ಒಂದೊಂದು ಕತ್ತಿಗಳನ್ನ ಹಿಡಿದುಕೊಂಡಿರ್ತಾರೆ. ಯಾಕೆ ಹೇಳ್ರಿ, ಸೈತಾನದವನು, ದುರಾತ್ಮಗಳು ನಿಮಗೆ ವಿರೋಧವಾಗಿ ಕೇಡುಗಳನ್ನ ಮಾಡಲು, ನಿಮ್ಮ ಮೇಲೆ ಆಪತ್ತುಗಳನ್ನ ಅನಾಹುತಗಳನ್ನ ಮಾಡಲು ಅವುಗಳು ನಿಮ್ಗೆ ವಿರೋಧವಾಗಿ ಹೊರಡ್ತಾ ಇರ್ತವೆ. ಹಾಗಾಗಿ ಯಾರೆಲ್ಲ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆಯೊಟ್ಟಿಗೆ ದೇವರ ಮಾರ್ಗದಲ್ಲಿ ಯಾರೆಲ್ಲ ಹೊರಗಡೆ ಹೋಗ್ತಾರೋ ಅವ್ರಗಳನ್ನ ಕಾಯೋಕೆ ದೇವರು ತನ್ನ ದೂತರನ್ನ ಕಳಿಸಿ ಅವನ್ನ ರಕ್ಷಿಸಿ ಮತ್ತೆ ಕರ್ತನವ್ರನ್ನ ಮನೆಗೆ ಬಂದು ಒಂದು ಒಳ್ಳೆ ರೀತಿಯಾಗಿ ಆಶೀರ್ವಾದವಾಗಿ ಅವರು ಮತ್ತೆ ತಮ್ಮ ದಿನಗಳನ್ನ ಈ ರೀತಿಯಾಗಿ ಪ್ರತಿ ದಿನವೂ ದೇವ್ರ ಸಮ್ಮುಖದಲ್ಲಿ ಈ ರೀತಿಯಾಗಿ ದೇವರನ್ನು ಕಾಯ್ತಾ ಹೋಗ್ತಾ ಇರ್ತಾರೆ. ಇದು ಎಷ್ಟೊಂದು ಆಶೀರ್ವಾದ ಅಲ್ವಾ. ಯಾರು ನಮಗೆ ಈ ರೀತಿ ರಕ್ಷಣೆ ಕೊಡಲು ಲೋಕದಲ್ಲಿ ಸಾಧ್ಯವಿಲ್ಲ. ಆದರೆ ಏಸಪ್ಪ ಮಾತ್ರ ತನ್ನ ದೂತರನ್ನ ಕಳಿಸಿ ಎಲ್ಲರಿಗೂ ರಕ್ಷಣೆ ಕೊಡ್ತಾರೆ. ನೀವು ಮಲಗಿರೋ ಸಮಯದಲ್ಲಿ, ಕೂತಿರೋ ಸಮಯದಲ್ಲಿ, ಮಾರ್ಗದಲ್ಲಿ ನಡೆಯುವಂಥ ಸಮಯದಲ್ಲಿ, ನೀವು ಎಂತೆಂಥ ಸ್ಥಳಕ್ಕೆ ಹೋದ್ರೂ ಆ ದೂತರು ನಿಮ್ಮನ್ನು ಹಿಂಬಾಲಿಸಿ ನಿಮ್ಮ ಹಿಂದೆ ಬರ್ತಾನೆ ಇರ್ತಾರೆ. ಯಾಕೆ ಹೇಳ್ರಿ, ದೇವ್ರು ಕಳಿಸ್ಕೊಟ್ಟಿರ್ತಾರೆ, ಅವರು ನಿಮ್ಮನ್ನು ಕಾಯ್ತಾ ಇರ್ತಾರೆ. ಹಾಗಾಗಿ ದೇವ ಮಕ್ಕಳೇ, ಭಯಪಡಬೇಡಿ, ದೇವದೂತರು ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಕಾಯ್ತಾರೆ. ಇನ್ನು ಅನೇಕರು ಆ ದೇವದೂತರು ನಮ್ಮನ್ನು ಕಾಯ್ಬೇಕಂದ್ರೆ ನೀವು ಸಹ ಪ್ರತಿಯೊಬ್ಬರು ಏನು ಮಾಡ್ತೀರಾ, ಏಸಪ್ಪ ಮೇಲೆ ನಂಬಿಕೆ ಇಡ್ರಿ. ಅವರು ನಾಮವನ್ನು ಹೇಳಿಕೊಳ್ಳೋರು ಎಲ್ಲರಿಗೂ ರಕ್ಷಣೆ ಆಗುತ್ತೆ ಅಂತ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿನ ನಂಬ್ರಿ, ಮಾನಸಾಂತರ ಹೊಂದ್ರಿ, ಅವ್ರ ಕಡೆ ತಿರ್ಕೊಡ್ರಿ, ಪಶ್ಚಾತ್ತಾಪ ಪಡ್ರಿ, ಯೇಸುವೇ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ರಿ. ಆಗ ನೋಡ್ರಿ, ನೀವು ದೇವ್ರ ಮಕ್ಕಳಾಗ್ತೀರಾ. ಆಗ ದೇವರು ನಿಮಗೂ ತನ್ನ ದೂತನ ಕಳಿಸಿ ಎಲ್ಲ ಕಡೆ ರಕ್ಷಣೆ ಕೊಟ್ಟು ದೇವರು ನಿಮ್ಮನ್ನು ಕಾಯ್ದು ಆಶೀರ್ವಾದವಾಗಿ ನಡೆಸಲು ಶಕ್ತನ
ಸರ್ವಶಕ್ತನಾಗಿರ್ತಾನೆ. ಈ ವಾಕ್ಯ ಕೇಳಿಕೊಂಡಿರಂತ ನಿಮ್ಮ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಎಲ್ಲೆಲ್ಲೆಲ್ಲ ನಿನ್ನ ಮಕ್ಕಳು ಹೊರಡ್ತಾರೋ ಸ್ವಾಮಿ, ಅವರೆಲ್ಲರಿಗೂ ನೀನು ತಮ್ಮ ದೂತರನ್ನ ಕಳಿಸಿ ರಕ್ಷಣೆ ಕೊಡೋದ್ರಿಗಾಗಿ ಸ್ತೋತ್ರ. ಮತ್ತು ಯಾರೆಲ್ಲ ನಿನ್ನ ನಂಬದೇ ಇದ್ದಾರೋ ಸ್ವಾಮಿ, ಅವರು ಸಹ ನಾನು ಯೇಸು ಸ್ವಾಮಿನ ನಂಬ್ತೀನಿ, ನನಗೂ ಆ ದೇವದೂತನ ಕಳಿಸಿ ದೇವ್ರ ರಕ್ಷಣೆ ಕೊಡಬೇಕೆಂದು ಯಾರೆಲ್ಲ ನಿನ್ನ ಬಳಿಯಲ್ಲಿ ಬೇಡಿಕೊಳ್ತಾರೋ ಅವ್ರನ್ನೂ ಸಹ ನೀನು ರಕ್ಷಿಸಿ, ಅವ್ರಿಗೂ ನಿನ್ನ ದೂತರನ್ನ ಕಳಿಸಿ ರಕ್ಷಣೆ ಕೊಟ್ಟು ಆಶೀರ್ವದಿಸಬೇಕಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀವಿ. ಹಾಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೀನ್. ಈ ಸಣ್ಣ ಪ್ರಾರ್ಥನೆ ಕೇಳಿದಗಾಗಿ ಸ್ತೋತ್ರ. ದೇವ ಮಕ್ಕಳೇ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೀನ್.